ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನನ್ನ ಗಿಡಗಳಿಗೆ ನಾನು ಯಾವ ರೀತಿ ಗೊಬ್ಬರನ ರೆಡಿ ಮಾಡ್ಕೊತೀನಿ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಯಾವುದೇ ಥರ ಗಿಡ ನೆಡೋದು ಆ ಥರದ್ದು ಯಾವುದು ನಾನು ತೋರಿಸ್ತಾ ಇಲ್ಲ ಈ ವಿಡಿಯೋದಲ್ಲಿ. ಮೊನ್ನೆ ನಾನು ಸೊಪ್ಪಿಗೆ ಅಂತ ಅಂದ್ಬಿಟ್ಟು ನೋಡಿ ಈ ಬೇಸನಲ್ಲೆಲ್ಲ ನಾನು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲ ಹಾಕಿ ಇಟ್ಟಿದ್ನಲ್ಲ, ಅದು ಇವಾಗ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ ನೋಡಿ. ಅದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕೆ ಅಂದರೆ ನಾನು ಹೊರಗಡೆಯಿಂದ ಯಾವುದೇ ಥರ ಗೊಬ್ಬರ ಯಾವುದೂ ತರೋದಿಲ್ಲ. ನಾನು ಇದನ್ನು ಸೊಪ್ಪು ಹಾಕಬೇಕಾದ್ರೆ ಅಂತಲೇ ನಾನು ಒಣಗಿರೋ ಎಲೆ ಮತ್ತು ಗಾರ್ಡನಲ್ಲಿ ಸಿಕ್ಕಿರೋ ಅಂತಹ ವೇಸ್ಟು ಮತ್ತು ಕಿಚನ್ ವೇಸ್ಟು ಎಲ್ಲನೂ ನಾನು ಇದರಲ್ಲಿ ತುಂಬಿಸ್ಬಿಟ್ಟು ನಾನು ಸೊಪ್ಪು ಹಾಕಿದ್ದೆ. ಈಗ ಅದು ಸೊಪ್ಪೆಲ್ಲ ಹಾರ್ವೆಸ್ಟ್ ಆಯಿತು, ಹಾರ್ವೆಸ್ಟ್ ಎಲ್ಲ ಆಗಿ ಮುಗೀತು. ಅದು ಹಾರ್ವೆಸ್ಟ್ ಮಾಡಿದ್ದು ನಾನು ನಿಮಗೆ ವಿಡಿಯೋ ಹಾಕಿದ್ದೀನಿ. ಇವಾಗ ನಾನು ಅದು ಯಾವ ಥರ ಗೊಬ್ಬರ ಆಗಿದೆ ಅನ್ನೋದ್ರ ಬಗ್ಗೆ ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ನಾವು ಹೊರಗಡೆಯಿಂದ ದುಡ್ಡು ಕೊಟ್ಟು ಗೊಬ್ಬರ ತರೋ ಬದಲು ನೋಡಿ ನಾವೇ ಮಾಡ್ಕೋಬೋದು ಆರಾಮಾಗೆ. ಈಗ ನೀವು ಒಂದು ಪಾರ್ಕಿಗೆ ಹೋಗ್ತೀರಾ, ಪಾರ್ಕಲ್ಲಿ ಒಂದು ಒಣಗಿರೋ ಎಲೆ ಬಿದ್ದಿರುತ್ತೆ, ಆ ಎಲೆನ ತೊಗೊಬನ್ನಿ. ಆ ಎಲೆ ತೊಗೊಬಂದು ಈ ಥರ ಗೊಬ್ಬರ ಮಾಡಿಕೊಂಡ್ರೆ ನಮ್ಮ ಗಾರ್ಡನಿಗೆ ಬೇಕಾದಷ್ಟು ಗೊಬ್ಬರ ಸಿಗುತ್ತೆ. ಈಗ ಸುಮ್ಮನೆ ದುಡ್ಡು ಕೊಟ್ಟು ನಾವು ಗೊಬ್ಬರ ಎಲ್ಲ ತರೋ ಬದಲು ಈ ಥರ ಮಾಡ್ಕೋಬೋದಲ್ವ. ನೀವೇ ನೋಡಿ ಬೇಕಿದ್ರೆ ಅಲ್ಲಿ ನಾನು ಅದೆಲ್ಲನೂ ಸುರಿತೀನಿ. ಎಷ್ಟು ಚೆನ್ನಾಗಿ ಗೊಬ್ಬರ ರೆಡಿಯಾಗಿದೆ ಅಂದರೆ ಅದರಲ್ಲಿ ನಾನು ಹಾಕಿದ್ದು ಗಾರ್ಡನ್ ವೇಸ್ಟಲ್ಲಿ ಬರೀ ಕಡ್ಡಿಗಳು ಮಾತ್ರ ಉಳ್ಕೊಂಡಿದ್ದೆ, ಮಿಕ್ಕಿದ್ದೆಲ್ಲ ಫುಲ್ಲು ಗೊಬ್ಬರ ಆಗಿದೆ. ಇದು ಹೊಸ ಮಣ್ಣು ಈ ಕಡೆ ಇರೋದು, ನೀವು ನೋಡ್ತಾ ಇರ್ಬೋದು ನೋಡಿ. ಅಲ್ಲಿ ನಾನು ಬೇಸನ್ನಿಂದ ಸುರಿತಾ ಇದ್ದೀನಲ್ಲ, ಈ ಮಣ್ಣಿಗೂ ಆ ಮಣ್ಣಿಗೂ ನೋಡಿ ಎಷ್ಟು ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ. ಅಲ್ಲಿ ನಾನು ಈಗ ಈ ಗಾರ್ಡನ್ ವೇಸ್ಟೆಲ್ಲ ಹಾಕಿರ್ತೀನಲ್ಲ, ಅದ್ರಲ್ಲಿ ಗೊಬ್ಬರ ಸಿಗುತ್ತೆ ನೋಡಿ, ಅದನ್ನು ನಾನು ಹೊಸ ಮಣ್ಣಿನ ಜೊತೆ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ನಾನು ಇದೇ ಥರನೇ ಗಿಡಗಳನ್ನ ಹಾಕೋದು. ಹಂಗಾಗಿ ನನ್ನ ಗಾರ್ಡನಲ್ಲಿ ಚೆನ್ನಾಗೇ ಹೂವು, ತರಕಾರಿ, ಸೊಪ್ಪು ಎಲ್ಲ ಹೆಚ್ಚಾಗಿ ನನಗೆ ಇದೇ ಥರನೇ ಸಿಗೋದು ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ ಅಂದರೆ ಫುಲ್ಲು ಎಲ್ಲ ಕಪ್ಪುಗೆ ಹೋಗೋಗ್ಬಿಟ್ಟೈತೆ, ಬರೀ ಕಡ್ಡಿಗಳು ಮಾತ್ರ ಇದೆ ಅಷ್ಟೇ ನೋಡಿ. ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಹಿಂಗೆ ಒದ್ರಿದ್ರೆ ಬರೀ ಕಡ್ಡಿಗಳು ಮಾತ್ರ ಬಿಡ್ತೈತೆ ಅಷ್ಟೇ. ಈ ಪೂಜೆಗೆ ಹಾಕ್ತೀವಲ್ಲ ಹೂವು, ಅದು ಮತ್ತು ಗಾರ್ಡನ್ ವೇಸ್ಟು, ಈಗ ಬೇಡದೇ ಇರೋ ಗಿಡ ಎಲ್ಲ ತೆಗಿತೀವಲ್ಲ, ಅದು ಎಲ್ಲನೂ ಹಾಕಿ ನಾನು 4 ಬೇಸನ್ನಲ್ಲೂ ಅಷ್ಟೇ, 4 ಬೇಸನ್ನಲ್ಲೂ ಆ ಥರ ಹಾಕ್ಬಿಟ್ಟು ನಾನು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ನಾನು ಇನ್ನೂ ಬೇರೆ ಸಸಿಗಳು ಅಥವಾ ಸೊಪ್ಪು ಏನಾದರೂ ಹಾಕ್ಕೊಂಡಿರ್ತೀನಿ ನೋಡಿ. ಅಲ್ಲಿ ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಾ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ ಅಂತವು. ನಾನು ಮತ್ತೆ ಆ ಕಡ್ಡಿ ಎಲ್ಲನೂ ತೆಗೆದು ಇನ್ನು ನೆಕ್ಸ್ಟು ನಾನು ಗಾರ್ಡನ್ ವೇಸ್ಟ್ ತುಂಬ್ತೀನಲ್ಲ ಅದರೊಳಗೆ ಹಾಕ್ತಾಯಿದ್ದೀನಿ ನೋಡಿ. ಅಲ್ಲೊಂದು ನಾನು ಒಂದು ಟಬ್ ಇಟ್ಕೊಂಡಿದ್ದೀನಿ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲ ತುಂಬಿಸೋದಕ್ಕೆ ಅಂತ, ಅದರೊಳಗೆ ಹಾಕ್ತಾಯಿದ್ದೀನಿ ಮತ್ತೆ. ಸೊ ಇದು ಟೊಮೊಟೊ ಗಿಡದ್ದು ಎಲ್ಲನೂ ಅದೇನು ಕಡ್ಡಿ ಜಾಸ್ತಿ ಬಲ್ತಿರೋದಿಲ್ಲ, ಅದನ್ನು ಮತ್ತೆ ನಾನು ನೆಕ್ಸ್ಟು ಹಾಕ್ಬೇಕಾದ್ರೆ ಅದ್ರಲ್ಲಿ ಹಾಕೋಣ ಅಂದ್ಬಿಟ್ಟು ಅದ್ರಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇ ನೋಡಿ. ಇದರಲ್ಲೂ ಅಷ್ಟೇ ಫುಲ್ಲು ನಾನು 4 ಬೇಸನಲ್ಲೂ ತುಂಬಿಸಿಟ್ಟಿದ್ದೆ, ನೀವೇ ನೋಡ್ತಾ ಇರ್ಬೋದು. ಹಂಗೆ ನೋಡಿ ಎಷ್ಟು ಗೊಬ್ಬರ ರೆಡಿಯಾಗಿದೆ ಅಂದರೆ ನನ್ನ ಗಾರ್ಡನ್ನು ಶುರು ಮಾಡಿದಾಗಿಂದ ನಾನು ಇದುವರೆಗೂ ನನಗೆ ₹1 ಗೊಬ್ಬರ ಅಂತ ನಾನು ತಂದಿಲ್ಲ. ದುಡ್ಡು ಕೊಟ್ಟು ₹1 ದುಡ್ಡು ಕೊಟ್ಟು ನಾನು ಗೊಬ್ಬರ ಅಂತ ನಾನು ತಂದೇ ಇಲ್ಲ. ನಾನು ಇದೇ ಥರನೇ ಹೆಚ್ಚಾಗಿ ಮಾಡ್ಕೊಳೋದು ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿ ಗೊಬ್ಬರ ರೆಡಿಯಾಗಿದೆ. ಅಲ್ಲಿ ಹಿಂಗೆ ಕೈಯಲ್ಲಿ ಹಿಂಗೆ ಇಸುಕ್ತಾ ಇದ್ರೇ ಸಾಕು, ಅಷ್ಟು ಚೆನ್ನಾಗಿ ಎಲ್ಲ ಬಿಟ್ಕೊಳುತ್ತೆ. ಫುಲ್ಲು ಬರೀ ಕಡ್ಡಿಗಳು ಮಾತ್ರ ನೋಡಿ, ಎಷ್ಟು ಚೆನ್ನಾಗಿ ಗೊಬ್ಬರ ರೆಡಿಯಾಗಿದೆ. ಈ ಥರ ಮಾಡ್ಕೊಳೋದ್ರಿಂದ ನಾವು ಗೊಬ್ಬರಕ್ಕೆ ದುಡ್ಡು ಹಾಕೋದು ತಪ್ಪುತ್ತೆ, ಮತ್ತು ಆರ್ಗಾನಿಕ್ಕಾಗೂ ನಾವು ನಮ್ಮ ಗಾರ್ಡನಲ್ಲೇ ನಾವು ಗೊಬ್ಬರ ರೆಡಿ ಮಾಡಿಕೊಂಡು ನಾವು ತರಕಾರಿ, ಹೂವು, ಸೊಪ್ಪು ಈ ಥರದ್ದೆಲ್ಲನೂ ಬೆಳ್ಕೊಬೋದು ನೋಡಿ. ಅಲ್ಲಿ ಏನಾದರೂ ಒಂದೇ ಒಂದು ಕಡ್ಡಿ ನೋಡಿ, ಫುಲ್ಲು ಎಲ್ಲ ಬರೀ ಕಡ್ಡಿಗಳು ಮಾತ್ರ ಇದೆ ಅಷ್ಟೇ ನೋಡಿ. ಅಲ್ಲಿ ವ್ಯತ್ಯಾಸ ನಿಮ್ಮ ಕಣ್ಣೆದ್ರಿಗೇ ಗೊತ್ತಾಗ್ತಾ ಇದೆ. ನಾನು ಅಲ್ಲಿ ಕಲಿಸ್ತಾ ಇರೋದು ನೋಡಿ, ಎಷ್ಟು ಚೆನ್ನಾಗಿ ಗೊಬ್ಬರ ರೆಡಿಯಾಗಿದೆ ನೋಡಿ. ಈ ಕಡೆ ಮಣ್ಣು ನೋಡಿ, ಈ ಕಡೆ ಮಣ್ಣು ನೋಡಿ, ಎಷ್ಟು ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಈಗ ನಾನು ಈ ಮಣ್ಣಿನ ಜೊತೆಗೆ ಆ ಗೊಬ್ಬರ ಮಿಕ್ಸ್ ಮಾಡ್ಕೊತೀನಿ. ಬರೀ ಇಷ್ಟು ಮಣ್ಣಿಗೆ ಅಂತ ಅಲ್ಲ, ನಾನು ಇನ್ನೂ ಜಾಸ್ತಿ ಮಣ್ಣು ಹಾಕ್ಕೊಂಡು ಈ ಗೊಬ್ಬರ ಎಲ್ಲನೂ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾನು ಗಿಡಗಳನ್ನ ನೆಡೋದು. ಹಂಗಾಗಿ ತುಂಬ ಚೆನ್ನಾಗಿ ಗಿಡಗಳು
ಗಿಡಗಳು ಬರುತ್ತೆ. ಈ ಥರ ಮಾಡ್ಕೊಳ್ಳಿ. ಯಾಕೆಂದರೆ ದುಡ್ಡು ಕೊಟ್ಟು ತರೋ ಬದಲು ಈ ಥರ ನಾವೇ ಮನೆ ಗಾರ್ಡನ್ನಲ್ಲೇ ರೆಡಿ ಮಾಡ್ಕೋಬೋದು ಗೊಬ್ಬರನ. ಕಾಂಪೋಸ್ಟಿಗೆ ಹಾಕ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಮಾಡ್ಕೊಳೋದ್ರಿಂದ ನಮಗೆ ಬೇರೆ ತರಕಾರಿ ಸೊಪ್ಪು ಸಿಗುತ್ತೆ, ನಮಗೆ ಗೊಬ್ಬರನೂ ರೆಡಿ ಆಗುತ್ತೆ. ನೋಡಿ, ನಾನು ಇದೇ ಥರನೇ ಮಾಡ್ಕೊಳೋದು. ಮತ್ತು ಕಾಂಪೋಸ್ಟು ಮಾಡೋದು ತೋರಿಸ್ರಿ ಅಂತೆಲ್ಲ ಕೇಳ್ತಾ ಇದ್ದೀರಾ ಕಮೆಂಟಲ್ಲಿ. ಕಾಂಪೋಸ್ಟಿಗೆ ಇಟ್ಟಿದ್ದೀನಿ, ಅದು ಸ್ವಲ್ಪ ಲೇಟ್ ಆಗುತ್ತೆ. ಕಾಂಪೋಸ್ಟು ರೆಡಿ ಆಗೋದೆಲ್ಲ ಲೇಟೇ. ಅದು ಆದಮೇಲೆ ವಿಡಿಯೋ ಮಾಡ್ತೀನಿ. ನಾನು ಗೊಬ್ಬರ ಮಾಡೋ ರೀತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.